ಮಾಮ ಮಾಮ ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ ಮಾಮ, ನನ್ನನ್ನು ಬದುಕಿಸಿ ಮಾಮ. ಅಯ್ಯೋ ನನ್ನಿಂದ ತಪ್ಪಾಯ್ತು ಮಾಮ, ನಿಮ್ಮನ್ನ ತಿಳ್ಕೊಳಕ್ಕಾಗ್ಲಿಲ್ಲ, ನನ್ನಿಂದ ತಪ್ಪಾಯ್ತು ಮಾಮ. ಅಯ್ಯೋ ನನಗೆ ಕ್ಷಮಿಸಿ ಮಾಮ, ದಯವಿಟ್ಟು ಮಾಮ. ಗಂಗಪ್ಪ, ಈಗೇನ್ ಮಾಡೋದು? ಎಲ್ಲ ಮಾಡಿ ಆಗೋಯ್ತು. ಮಾಮ ಅವರಿಗೆ ಇನ್ನೂ ಗುಣ ಆಗಿಲ್ಲ, ಇನ್ನೂ ಹದಗೆಡ್ತಾನೆ ಇದೆ. ಮಾಮ ಅವ್ರನ್ನ ಹೀಗೆಂದು ನೋಡಿರ್ಲಿಲ್ಲ ನಾವು. ಈ ತರ ನಮ್ಮ ಮಾಮ ನೋಡಕ್ಕೆ ತುಂಬಾ ಸಂಕಟ ಆಗತ್ತೆ. ಮಾಮ ಅವ್ರ ಮನೆಗಾದ್ರೂ ಸಂದೇಶ ಕಳ್ಸಿ. ಅಣ್ಣ, ಮಾಮ ಅವ್ರನ್ನ ಕೇಳಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಆ ಗಂಗಪ್ಪನೇ ಖಂಡಿತ ಏನೋ ಮಾಡಿದಾನೆ. ಹೌದು, ನಾವೆಲ್ಲರೂ ಸೇರ್ಕೊಂಡು ನೀನ್ ಯಾಕೆ ಹೀಗೆ ನಮ್ ದೇವ್ರಿಗೆ ಮಾಡ್ದೆ ಅಂತ ಆ ಗಂಗಪ್ಪನ್ನ ಪ್ರಶ್ನೆ ಕೇಳ್ಬೇಕು. ಇಲ್ಲ ಇಲ್ಲ, ಮಾಮ ಅವ್ರಿಗೆ ಹುಷಾರಾಗುತ್ತೆ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಅಯ್ಯೋ ಹುಡುಗ, ನೀನ್ ಹೇಳೋದೆಲ್ಲ ಸರಿ ಇದೆ, ಆದ್ರೆ ಮಾಮ ಅವರಿಗೆ ಗುಣ ಆಗೋದು ಯಾವಾಗ? ಮತ್ತೆ ಏನ್ ಔಷಧಿ ಉಪಚಾರ ಮಾಡಿದ್ರು ಮಾಮ ಅವ್ರಿಗೆ ಗುಣ ಆಗ್ತಿಲ್ಲ. ಹೀಗೆ ನಡೀತಾ ಇದೆ ನೋಡು. ಇವತ್ ರಾತ್ರಿ ಆದ್ರೂ ಮಾಮ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ಲಿ ಬಿಡಿ. ಅವರು ರಾತ್ರಿನೇ ಗುಣ ಆಗ್ತಾರೆ, ಮತ್ತೆ ನಾಳೆ ಬೆಳಗ್ಗೆ ಅವರಾಗಿ ಎದ್ದೇಳ್ತಾರೆ, ನೋಡ್ತಾ ಇರಿ. ಏನೇನೋ ಮಾತಾಡ್ತಿದ್ಯಾ ನೋಡು ನೀನು, ಹಾಗೆಲ್ಲ ಏನು ಇರೋದಿಲ್ಲ. ನನಗ್ ಪೂರ್ತಿ ಗುಣ ಆಗಿದೆ ಕಣ್ರೋ. ಮಾಮ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ಚಮತ್ಕಾರನೇ ಆಯ್ತು. ಆ ಹುಡ್ಗ ಆ ತರದ್ ಏನ್ ಮಾಡ್ದ? ನಂಗೆ ತುಂಬಾ ಖುಷಿ ಆಗ್ತಿದೆ. ಅಯ್ಯೋ ಹುಡುಗ, ಏನ್ ಮಾಡ್ದೆ ನೀನು? ಏನು ಇಲ್ಲ, ನಾನು ಬರೀ ಮಾಮ ಅವ್ರ ಕೈ ಹಿಡ್ಕೊಂಡಿದ್ದು ಅಷ್ಟೇ ನೋಡಿ. ಮತ್ತೆ ಮಾಮ ಅವ್ರಿಗೆ ತಾನಾಗಿ ಗುಣ ಆಗಕ್ ಶುರು ಆಯ್ತು. ನಡೀರಿ, ಮೊದಲು ಒಳ್ಳೆ ಅಡಿಗೆ ಮಾಡಿ, ತುಂಬಾ ರುಚಿ ರುಚಿಯಾದ ಅಡಿಗೆಗಳನ್ನ ಮಾಡಿ ತಗೊಂಡ್ ಬನ್ನಿ. ಇವತ್ತು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ನಾನು. ಹಾಗಾದ್ರೆ ಈಗ್ಲೇ ಹೋಗಿ ನಾನ್ ಒಲೆ ಹಚ್ಚಿ ರೊಟ್ಟಿ ಮಾಡ್ಕೊಂಡ್ ಬರ್ತೀನಿ. ಬಿಸಿ ಬಿಸಿ ರೊಟ್ಟಿ ಮಾಡಿ ನಿಮಗೆ ಕೊಡ್ತೀನಿ ಮಾಮ ನಾನು. ಮಾಡಿ ಮಾಡಿ. ಮಗು, ನಿನ್ನಿಂದಾಗಿ ಮಾಮ ಅವ್ರಿಗೆ ಗುಣ ಆಯ್ತು ನೋಡು. ಅಯ್ಯೋ ಇಲ್ಲ, ನಾನೇನು ಮಾಡಿಲ್ಲ.
ಏನ್ರಿ ರಾತ್ರಿ ಕಳೆದು ಬೆಳಕ್ ಹರಿತು ಇನ್ನು ರಮೇಶ ಮನೆಗ್ ಬಂದಿಲ್ಲ. ಎಲ್ಲಿಗೆ ಹೋಗಿದ್ದಾನ ಅವನು? ಇಲ್ ನೋಡು, ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೆ ಅವನಿಗೇನು ತಿಳಿಸದೆ ಹೋಗಿದ್ದಾನೆ. ಇವಳಿಗೆ ಗೊತ್ತಿರ್ಬೇಕಲ್ವಾ? ಆ ಏನು ಏನ್ ವಿಷಯ ಹೇಳ್ಬೇಕು ಅಂತ ಬುದ್ಧಿ ಇದೆಯೋ ಇಲ್ವೋ ನಿಂಗೆ? ಅವರು ಮಾಮ ಅವ್ರ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರ ಮಾಮ ಅವ್ರು ಬಿಡಾರಕ್ ಹೋಗಿರ್ಬೋದು. ದೇವ್ರೆ, ನೋಡಿದ್ರಲ್ಲ, ನನ್ನ ಮಾತನ್ನ ಯಾರು ಕೇಳೋದಿಲ್ಲ. ಮತ್ತೆ ಇದ್ರಲ್ಲಿ ಸಿಟ್ ಮಾಡ್ಕೊಳ್ಳೋಂಥದ್ದು ಏನಿದೆ? ನನಗ್ ಹುಚ್ಚಿಡ್ದಿದೆ ಅಲ್ವಾ? ಹುಚ್ಚು. ಬಂದ್ಯಾ? ಬಾ. ನಾನು ನಿನಗೆ ಹೇಳಿದ್ನೋ ಇಲ್ವೋ ಮಾಮನ್ ಬಿಡಾರಕ್ ಹೋಗ್ಬೇಡ ಅಂತ? ಅಲ್ವೇ ಅವ್ನ್ ಮೊದ್ಲು ಕೂತ್ಕೊಳಕಾದ್ರೂ ಬಿಡು. ಅಣ್ಣ, ಮಾಮ ಅವ್ರೀಗ ಮೊದ್ಲಿನ ಹಾಗೆ ಗುಣ ಆದ್ರು. ಹೇ 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 ಮಾಮ, ಒಂದ್ ವಿಷಯ ಕೇಳ್ಬೇಕು. ಇರು, ಈಗ ನನ್ನೇನು ಕೇಳ್ಬೇಡ ನೀನು. ಇಲ್ಲ ಇಲ್ಲ, ಬೇಡ. ಮಾಮ ಮಾಮ ನನಗೆ ಕ್ಷಮಿಸಿ ಮಾಮ. ಮಾಮ ಮಾಮ ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ ಮಾಮ, ನನ್ನನ್ನು ಬದುಕಿಸಿ ಮಾಮ. ಅಯ್ಯೋ, ನನ್ನಿಂದ ತಪ್ಪಾಯ್ತು ಮಾಮ, ನಿಮ್ಮನ್ನ ತಿಳ್ಕೊಳಕ್ಕಾಗ್ಲಿಲ್ಲ. ನನ್ನಿಂದ ತಪ್ಪಾಯ್ತು ಮಾಮ. ಅಯ್ಯೋ, ನನಗೆ ಕ್ಷಮಿಸಿ ಮಾಮ, ದಯವಿಟ್ಟು ಮಾಮ. ಗಂಗಪ್ಪ, ಇವತ್ತಿನವರೆಗೆ ನೀನು ಸಾಕಷ್ಟು ಜನರಿಗೆ ತೊಂದರೆ ಕೊಡ್ತಾ ಬಂದಿದ್ದೀಯ. ಅದೆಷ್ಟೋ ಜನರ ಜೀವನ ಮೋರಾಬಟ್ಟೆ ಮಾಡಿದೀಯ ನೀನು. ಅಯ್ಯೋ, ನಿನ್ನ ಈ ಕಾರಣದಿಂದಾಗಿ ಎಷ್ಟೋ ಜನರ ಜೀವನ ಸರ್ವನಾಶ ಆಗೋಗಿದೆ. ನಿನ್ನಿಂದಾಗಿ ಎಷ್ಟೋ ಜನರು ಮಂಡಪಾಲಾಗಿದ್ದಾರೆ. ಆದ್ರೆ ಆ ಭಗವಂತ ಅನ್ನೋನಿದಾನಲ್ಲ, ಅವಳು ಕನಿಷ್ಠ ಪಕ್ಷ ಆ ಜನರನ್ನ ವಾಪಸ್ ಮೇಲೆತ್ತುತ್ತಾನೆ. ಆದ್ರೆ ನಿನ್ನ ಗತಿ ಏನು? ನಿನ್ನಂತ ಜನರು ಅಂದ್ರೆ ಕಲಿಯುಗದ ದೈತ್ಯರು. ನೀವು ದೈತ್ಯರು, ರಾಕ್ಷಸರು ನೀವು. ನಾನು ಇಷ್ಟು ದಿನ ನಿನ್ನ ಪಾಪದ ಕೊಡ ಯಾವಾಗ ತುಂಬತ್ತೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಈಗ ನಿನ್ನ ಪಾಪದ ಕೊಡ ತುಂಬಿದೆ. ಮಾಮ, ಒಂದ್ಸಾರಿ ನೀನ್ ಏನೆಲ್ಲ ಪಾಪ ಮಾಡಿದೀಯೋ ಅದಕ್ಕೆ ಕ್ಷಮೆ ಇಲ್ಲ. ಆದ್ರಿಂದ ಹೇಳ್ತಾ ಇದ್ದೀನಿ, ಈ ಕೊನೆಯ ಕ್ಷಣದಲ್ಲಾದ್ರೂ ಆ ಭಗವಂತನ ನಾಮ ಮಾಮ, ಒಂದ್ಸರಿ ಮಾಮ, ಒಂದ್ಸರಿ ಮಾಮ. ಅವನ ಹತ್ರ ಕ್ಷಮೆ ಕೇಳು. ಮುಂದಿನ ಜನ್ಮದಲ್ಲಾದ್ರೂ ಕನಿಷ್ಠ ಪಕ್ಷ ಒಳ್ಳೆಯ ಮಾರ್ಗದಲ್ಲಿ ನಡೆಯೋ ಬುದ್ಧಿ ಕೊಡು ಅಂತ ಕೇಳ್ಕೊ. ಹಾಗಂತ ವರ ಕೇಳು ಅವನನ್ನ. ಹೋಗೋ ಮಾಮ, ಮಾಮ ಬದುಕ್ಸಿ ಮಾಮ.
ಬಂದಳು ನಿನ್ನ ಮಗಳು ಬಂದ್ಲು ನೋಡು. ಬರೋವಾಗ ಏನಾದ್ರೂ ಸಿಹಿ ಕಜ್ಜಾಯ ತಂದಿದಾಳ ಇಲ್ವೋ ಅಂತ ಕೇಳು ಅವಳನ್ನ. ಹೇ ಮಗಳೇ, ನಿನ್ನ ಬಾಯಿಂದಾನೇ ಹೇಳ್ಬಿಡು, ನಾನ್ ನಿನಗೆ ಏನ್ ಹೇಳಿದ್ನೋ ಅದನ್ನ. ಮಗಳೇ, ಮಾಮ ಅವ್ರು ಹೇಳ್ದಾಗಿಂದಲೂ ನಾವ್ ಯೋಚನೆ ಮಾಡ್ತಾನೆ ಇದ್ವಿ, ಏನ್ ಹೇಳ್ತೀಯೋ ಏನ್ ಕತೆನೋ ಅಂತ. ಮಾಮವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಇಲ್ಲ, ಈಗ ಕಾಲಿಗೆ ಬೀಳಬಾರ್ದು. ಮಾಮ, ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಲಿ, ಯಾಕೆ ಬೇಡ ಅಂತಿದ್ದೀರಾ? ಅಯ್ಯೋ, ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದ್ಮೇಲೆ ಅದಕ್ಕೇನೋ ಕಾರಣ ಇರುತ್ತಲ್ವಾ? ಮಾಮವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಇಲ್ಲ, ಈಗ ಕಾಲಿಗೆ ಬೀಳಬಾರ್ದು. ಮಾಮ, ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಲಿ, ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನು ಬೇಡ ಅಂತ ಹೇಳ್ತಿದ್ದೀನಿ ಅಂದ್ಮೇಲೆ ಅದಕ್ಕೇನೋ ಒಂದು ಕಾರಣ ಇರುತ್ತಲ್ವಾ? ಹೇ ಮಗಳೇ, ನೀನೇ ನಿನ್ನ ಬಾಯಿಂದ ಹೇಳು ನೋಡೋಣ. ನನ್ನ ತಾಯಿ ಆಗ್ತಾ ಇದ್ದೀನಿ. ಮಗಳೇ, ಇದನ್ನ ಕೇಳೋಕೆ ಅಂತಾನೆ ನಾನು ಬದುಕುಳ್ದಿರೋದು. ಈಗ ನನ್ನೆಲ್ಲ ಚಿಂತೆನೂ ಹೋಯ್ತು ನೋಡು. ಇನ್ನು ನಿನ್ ಸಂಸಾರ ಸುಖವಾಗಿರ್ಲಮ್ಮ. ಮಗಳೇ, ಮುಂದೆ ಬಾ ಇಲ್ಲಿ. ಇಲ್ಲಿ ನೋಡು, ಈ ಭಂಡಾರ ತಗೋ. ಈ ಭಂಡಾರ ಯಾವತ್ತು ನಿನ್ನ ಹತ್ರನೇ ಇರ್ಲಿ. ಈ ದಿನಗಳಲ್ಲಿ ಪ್ರತಿದಿನ ನಿನ್ನ ಹಣೆಗೆ ಇದನ್ನ ಹಚ್ಕೋ. ಎಲ್ಲ ಸುಸೂತ್ರವಾಗಿರುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಮಾಮ, ಇವತ್ ನಾನು ಎಲ್ರಿಗೂ ಹೇಳ್ತೀನಿ, ಚಿಕ್ಕಂದಿನಿಂದ ನಾನು ಮಹಾದೇವನ್ ಪೂಜೆ ಮಾಡ್ತಿದ್ದೀನಿ. ಆದ್ರೆ ಮಹಾದೇವನ್ ಜಾಗದಲ್ಲಿ ನಂಗೆ ನೀವೇ ಕಂಡಿದ್ದೀರಾ. ನನ್ನ ಪಾಲಿಗೆ ಮಹಾದೇವ ನೀವೇ ಆಗಿದ್ದೀರಾ. ಮಾಮ, ನೀವು ನನಗೆ ಸಿಗದೆ ಹೋಗಿದ್ರೆ ನನ್ನ ಜೀವನ ಪೂರ್ತಿ ಏನಾಗ್ತಿತ್ತೋ ಏನೋ. ನೀವು ಇಲ್ಲಿಗೆ ಬಂದ್ರೆ ಅದರಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು.